ಶಿರೂರು ಗುಡ್ಡ ಕುಸಿದ ಸ್ಥಳದಲ್ಲಿ ಶೋಧ ಕಾರ್ಯ ಮತ್ತಷ್ಟು ಚುರುಕುಗೊಂಡಿದೆ. ಸತತ 9ನೇ ದಿನ NDRF SDRF ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಇಟಾಚಿ ಬೂಮರ್, ದೊಡ್ಡದಾಗಿರುವಂಥ ಇಟಾಚಿ ಬೂಮರ್ ಭಾಳ ಸುದೀರ್ಘವಾಗಿದೆ. ಮಣ್ಣು ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಹೈವೇಯಲ್ಲಿ ಬಿದ್ದ ಕಲ್ಲು ಮಣ್ಣನ್ನು ರಕ್ಷಣಾ ತಂಡ ಎತ್ತುತ್ತಾ ಇದೆ. ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ ಬಳಸಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಲಾರಿ ಡ್ರೈವರ್ಗಳು ಒಂದೇ ಸೈಡಲ್ಲಿ ಬಾಕಿಯಾಗಿಬಿಟ್ಟಿದ್ದಾರೆ. ನಾಪತ್ತೆಯಾದವರಿಗಾಗಿ ರಕ್ಷಣಾ ತಂಡ ಶೋಧ ಕಾರ್ಯ ನೋಡಿ ಯಾವ ಥರ ಇದೆಲ್ಲ ಮಿಲಿಟ್ರಿ. ಇದರ ನಡುವೆ ಒಂದು ಲಾರಿಯನ್ನು ಕೂಡ ಹುಡುಕಬೇಕು. ಒಂದು ಹೇಳ್ತಾ ಇದ್ದಾರಂತ ಅಲ್ಲಿದೆ ಅಂತೇಳಿ, ಬಟ್ ಲಾರಿ ಅಂತ ಹೇಳಕ್ಕೆ ಬರಲ್ಲ ಅಂತೇಳಿ. ನೋಡಿ ಗಂಗಾವಳಿ ನದಿ ಇದರಲ್ಲಿ ಎಲ್ಲೂ ಕೊಚ್ಚಿ ಹೋಗಿದೆ ಗೊತ್ತಿಲ್ಲ, ಮಣ್ಣಿನಡಿ ಹೂತು ಹೋಗಿದೆ ಗೊತ್ತಿಲ್ಲ. ಬನ್ನಿ ನಮ್ಮ ನಾಗೇಂದ್ರ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಅಲ್ಲಿಂದ ನೋಡ್ಕೊಂಬರೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 9ನೇ ದಿನ ಆಗಿದೆ. ಇವತ್ತು ಕಾರ್ಯಾಚರಣೆ ಮುಂದುವರೆದಿದ್ದು ಬೋಟ್ನ ಮೂಲಕ ತೆರಳಿ ಶಾಸಕರು ಜೊತೆಗೆ ಕೇರಳ ಮಂಜೇಶ್ವರ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳು ಆಗಿರುವಂಥ ಲಕ್ಷ್ಮೀಪ್ರಿಯ ಜೊತೆಗೆ SP ನಾರಾಯಣವರು ಕೂಡ ಬೋಟ್ನ ಮೂಲಕ ತೆರಳಿ ಆ ಒಂದು ಜಾಗವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ದೃಶ್ಯಾವಳಿಯಲ್ಲಿ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಈಗ ಆ ಒಂದು ಬೋಟ್ನ ಮೂಲಕ ತೆರಳಿ ವೀಕ್ಷಣೆ ಮಾಡಿ ಅಲ್ಲಿಂದ ಈಗ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಎಲ್ಲೋ ಗಂಗಾವಳಿ ನದಿಯಲ್ಲೇ ಟ್ರಕ್ ಇರಬಹುದು ಅನ್ನುವ ಅನುಮಾನವನ್ನು ಶಾಸಕರು ಆರಂಭದ ದಿನದಿಂದಲೂ ಕೂಡ ವ್ಯಕ್ತಪಡಿಸ್ತಾ ಬರ್ತಾ ಇದ್ರು. ಈಗ ಆ ಒಂದು ಟ್ಯೂಬ್ ಬೋಟ್ನ ಮೂಲಕ ತೆರಳಿ ಈಗಷ್ಟೇ ಈಗ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಶಾಸಕರೇ, ಈಗ ಬೋಟ್ನ ಮೂಲಕ ತೆರಳಿ ನೀವು ಅಲ್ಲಿ ವೀಕ್ಷಣೆ ಮಾಡ್ಕೊಂಡು ಬಂದ್ರಿ, ಏನು ಅನ್ನಿಸ್ತು? ಅಲ್ಲಿ ಏನಾದರೂ ಇದೆ ಅನ್ನುವ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆಯಾ? ಅನುಮಾನಗಳು 100% ಆವಾಗೇ ವ್ಯಕ್ತ ಆಗಿದೆ. ನಾವೇನು 4 ದಿವಸ ಹಿಂದಿಂದ ಆ ಪಾಯಿಂಟ್ ಹೇಳ್ತಿದ್ದೇವಲ್ಲ, ಅದೇ ಪಾಯಿಂಟ್ ಹತ್ರ ಇವತ್ತು ನಮ್ಮ ರಕ್ಷಣಾ ಇಲಾಖೆಯವರು ಸಹ ಹೇಳಿದ್ದಾರೆ ಮತ್ತು ನಾವು ಹೇಳಿದ್ದು ಸೇಮ್ ಪಾಯಿಂಟ್ ಆಗಿದೆ. ಈಗ ನಮ್ಮ ಮಷಿನ್ ಮತ್ತೆ ಪುನಃ ಈ ಸೈಡಿಗೆ ಬಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಟ್ರಕ್ ಅಲ್ಲೇ ಇದೆ ಅನ್ನೋ 100% ನಮ್ಗೆ ಗ್ಯಾರಂಟಿ ಇದೆ. ಓಕೆ, ಹೇಗಿತ್ತು ಸರ್? ಈಗ ನೀವು ಬೋಟ್ನ ಮೂಲಕ ಹೋಗಿದ್ರಿ, ರಿಸ್ಕೇ ಅನ್ನಿಸ್ತಾ? ಇಲ್ಲಪ್ಪ, ಇದು ನಮ್ಮದು ಕಾಮನ್. ನಾನು ಮೊದಲು ಬೋಟ್ನಲ್ಲಿ ಹೋಗ್ತಾ ಇದ್ದೆ. ಮಂಜೇಶ್ವರ MLA ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ನೀವು ಟ್ಯೂಬ್ನ ಮೂಲಕ ಹೋಗುವಂಥ ಕೆಲಸವನ್ನು ಮಾಡಿದ್ರಿ, ಈಗ ಅಲ್ಲಿ ವೀಕ್ಷಣೆ ಮಾಡಿ ಬಂದ್ರಿ. ಟ್ರಕ್ಕಿನ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಆ ಥರ ಹೇಳ್ತಾ ಇದ್ದಾರೆ, ಒಂದು ಮಾಹಿತಿ ಸಿಕ್ಕಿದೆ ಅಂತ. ಅದಕ್ಕೆ ನಿಮ್ಮ ಶಾಸಕರು ಸತೀಶ್ ಸೈಲ್ ಜೊತೆಯಲ್ಲಿ, ಅದೇ ರೀತಿಯಲ್ಲಿ DC ಎಲ್ಲರ ಜೊತೆಯಲ್ಲಿ ನಾವು ಅಲ್ಲಿಗೆ ಹೋಗಿದ್ದೇವೆ. ನಿಖಿತವಾದ ಒಂದು ಮಾಹಿತಿನ ಈಗ ನಿಮಗೆ ಅಫಿಷಿಯಲ್ ಆಗಿ ಅವ್ರು ನೀಡ್ತಾ ಇದ್ದಾರೆ. ಟ್ರಕ್ ಇದೆಯಂತ ಅಲ್ಲಿ ಅಲ್ಲ, ಆ ರೀತಿ ಒಂದು ಅನುಮಾನದ ಮುಖಾಂತರ ನಾವು ಆ ಕಡೆ ಹೋದ್ದು. ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಪುನಃ ಕೂಡ ಅವರು ನಮ್ಮ ಭೂಮಿ ಮುಖಾಂತರ ಹಾಕಿದ್ದು ಪರಿಶೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಿಮ್ಗೇನಂತ ಮಾಹಿತಿ ಬಂದಿದೆ? ಅಲ್ಲ, ನಿಜಕ್ಕೂ ಆ ಒಂದು ಪರ್ಟಿಕ್ಯುಲರ್ ಪ್ರದೇಶವನ್ನು ಕೇಂದ್ರವಾಗಿಸಿಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ ನಮ್ಮ ಈ ಆಪರೇಷನ್ ಸಕ್ಸಸ್ ಆಗುವಂತ ಅಂತ ನಾವು ಕಾಣ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಆ್ಯಂಡ್ ಮತ್ತೊಂದು ಕಡೆ ಮುಖ್ಯಮಂತ್ರಿ ದಿಢೀರ್ ಭೇಟಿ ಮಾಡಿದ್ಯಾಕೆ ರಾಜ್ಯಪಾಲರೇ ಕರೆಸ್ಕೊಂಡ್ರ ಅಥವಾ ಇವರೇ ಹೋದ್ರ ಹಗರಣದ ವಿವರಣೆ ಕೊಡೋದಕ್ಕೆ? ಮುಖ್ಯಮಂತ್ರಿಯಿಂದ ವಿವರಣೆ ಕೇಳಿದ್ರೆ ರಾಜ್ಯಪಾಲರು. ಎರಡೇ ಕ್ವಶನ್, ಯಾಕೆ ಹೋದ್ರು ರಾಜಭವನಕ್ಕೆ? ರಾಜ್ಯಪಾಲರು ಕರೆಸ್ಕೊಂಡ್ರ ಅಥವಾ ಸಿದ್ದರಾಮಯ್ಯನವರೇ ಸ್ವತಃ ಹೋದ್ರ? ನೋಡಿ, ಈ ದೃಶ್ಯಾವಳಿ ತೋರಿಸ್ತೀನಿ. ಮುಖ್ಯಮಂತ್ರಿಗಳ ಕಾರ್ ನೀವು ನೋಡ್ಬೋದು, ಸಿದ್ದರಾಮಯ್ಯನವರು ಇರುವಂಥ ಕಾರ್ ಇದು. ನೋಡಿ, ಸಿದ್ದರಾಮಯ್ಯನವರು ಕಾಣ್ತಿದ್ದಾರೆ ಅದರಲ್ಲಿ. ಆನಂತರ ಅವರ ಬೆಂಗಾವಲು ಪಡೆ ವಾಹನ ಕೂಡ ಹೋಗ್ತಾ ಇದೆ. ಬೇರೆ ಯಾರು, ಐ ಥಿಂಕ್ ಒಂದಿಬ್ಬರು ಯಾರು ಇರ್ಬೋದು, ಸಚಿವರು. ಇದು 2 ಕ್ವಶನ್ ಶುರುವಾಗುತ್ತೆ. ಯಾಕಂದರೆ ರಾಜ್ಯಪಾಲರು ವರದಿ ಕೇಳಿದ್ದಾರೆ, ವರದಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರಾ ಅಥವಾ ಅಧಿಕಾರಿಗಳ ಜೊತೆ ಹೋದ್ರಾ? ವರದಿ ಬಗ್ಗೆ ಹೇಳ್ಬೋದು. ಇನ್ನೊಂದು ಕುತೂಹಲ ಮೂಡಿಸಿರೋದೇನು ಅಂತಂದರೆ, ಒಬ್ಬ ಮುಖ್ಯಮಂತ್ರಿ ಬಂಧನ ಆಗಬೇಕು ಅಂತಂದರೆ, ತನಿಖೆ ಆಗಬೇಕು ಅಂತಂದರೆ ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಟ್ಟರೆ ಮಾತ್ರ ಆಗುತ್ತೆ, ಇಲ್ಲ ಅಂತಂದರೆ ಆಗಲ್ಲ. ಅಂದರೆ ಪ್ರಾಸಿಕ್ಯೂಷನ್ಗೆ, ನಾನು ಹೇಳಿದ್ದು ಪ್ರಾಸಿಕ್ಯೂಷನ್ಗೆ, ತನಿಖೆಗೆ. IAS IPS ಅಧಿಕಾರಿಗಳ ತನಿಖೆ ಆಗಬೇಕಂದ್ರೂ ಕೂಡ ಕೇಂದ್ರದಿಂದ UPSC ಆ ಸಂಸ್ಥೆ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ. ಇದು ಬಹಳ ಕುತೂಹಲ ಮೂಡಿಸಿದೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಇದು ಇವತ್ತಿನ ಕರ್ನಾಟಕ ಕಾರ್ಬಾರ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.
ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್ ಇದು ಸ್ಟುಡಿಯೋ ನಿಮಿಷ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.